ನಮಸ್ಕಾರ ರೈತರೆ. ಇದು ಬಂದ್ಬಿಟ್ಟು ಸರ್ಪನ್ ಸೀಡ್ಸ್ ಸರ್ಪನ್ ಚಂದ್ರ ಅಂತ ಮೆಣಸಿನಕಾಯಿ ವೆರೈಟಿ ನೋಡ್ತಾ ಇರಬಹುದು. ಡ್ಯೂಯಲ್ ಪರ್ಪಸ್ ವೆರೈಟಿ. ಇದ್ರ ಮೇಲೆ ಎಷ್ಟು ಶೈನ್ ಇದೆ ಅಂತ ನೋಡ್ತಾ ಇರಬಹುದು ನೀವು. ಹಂಗೆ ಹೊಳೆಯುತ್ತೆ, ಪಳ ಪಳ ಹೊಳೆಯುತ್ತೆ ಇದು ಮೆಣಸಿನಕಾಯಿ. ಸೊ ಗ್ರೀನ್ ಪರ್ಪಸ್ಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಇದು. ಏನಂತಂದ್ರೆ ಇದ್ರ ಶೇಪ್ ನೋಡ್ತಾ ಇರಬಹುದು. ಯಾವ್ದಾರ ನೀವು ಕೈ ತೋರಿಸ್ತೀನಿ ಅಂತ ಆಮೇಲೆ ಎಲ್ಲ ಕೈನಲ್ಲೂ ಇದು ಕೆಳಗಡೆ ಫುಲ್ ಶಾರ್ಪ್ನೆಸ್ ಇದೆ. ಕರೆಕ್ಟ್ ಪಾಯಿಂಟೆಡ್ ಇರೋ ಕಾರಣದಿಂದ ಇದು ಮಾರ್ಕೆಟ್ ನಲ್ಲಿ ಪರ್ಚೇಸ್ ಮಾಡೋಕೆ ಬಹಳ ಅಟ್ರಾಕ್ಟಿವ್ ಕಾಣುತ್ತೆ. ಸೆಕೆಂಡ್, ಇದು ಮೇಲ್ಗಡೆ ತುಂಬಿದೆ ಅಲ್ಲ, ತುಂಬು ಉದ್ದ ಬರುತ್ತೆ. ಉದ್ದ ಇರೋ ಕಾರಣದಿಂದ ಮಾಲ್ ನಲ್ಲಿ ಇಟ್ಟಿದ್ದಾಗ ಪರ್ಚೇಸ್ ಮಾಡ್ಬೇಕಾದ್ರೆ ಅಟ್ರಾಕ್ಷನ್ ಬಹಳ ಇರುತ್ತೆ. ಸೆಕೆಂಡ್, ಪರ್ಚೇಸ್ ಮಾಡ್ಬೇಕಾರೆ ಅಂದ್ರೆ APMC ನಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಒಳಗಡೆ ಫುಲ್ ಬೀಜ ತುಂಬಿದೆ. ಅದು ಗಟ್ಟಿಯಾಗಿದೆ. ಕಾಯಿ ಗಟ್ಟಿ ಇರೋ ಕಾರಣದಿಂದ ಒಳಗಡೆ ಪಳ್ಳಿಲ್ಲದ್ರಿಂದ ಇದ್ರಲ್ಲಿ ನಿಮಗೆ ವೇಟ್ ಜಾಸ್ತಿ ಬರುತ್ತೆ. ಒಂದೊಂದು ಕಾಯಿಗೂ ವೇಟ್ ಇದೆ ಇದಕ್ಕೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಇದು ಡ್ಯಾಮೇಜ್ ಆಗಲ್ಲ. ಸೊ APMC ನಲ್ಲಿ ಮಂಡಿನಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ತಾರೆ. ನಿಮಗೆ ಇದರಲ್ಲಿ ಪ್ರಾಫಿಟ್ ಜಾಸ್ತಿ ಇದೆ. ಇದು ಬಂದ್ಬಿಟ್ಟು ಇದು ನೋಡ್ತಾ ಇರ್ಬೋದು ಫೀಲ್ಡ್ ನಲ್ಲಿ ಪರ್ಫಾರ್ಮೆನ್ಸ್ ಯಾವ ತರ ಬರುತ್ತಂದ್ರೆ, ನಿಮ್ ತೋಟದಲ್ಲಿ ಗಿಡ ತುಂಬಾ ಕಾಯಿ, ಯಾವ್ದಾರ ಗಿಡ ತಗೋರಿ ಗಿಡ ತುಂಬಾ ಕಾಯಿ. ಇದು ಇಲ್ಲಿ ನೋಡ್ತಾ ಇರ್ಬೋದು ರೈತ್ರೆ, ಗಿಡ ತುಂಬಾ ಕಾಯಿ. ನೀವು ಯಾವ್ದಾರ ಗಿಡ ತೆಗಿದ್ರು ಚಂದ್ರನಲ್ಲಿ ಗಿಡ ತುಂಬಾ ಕಾಯಿ. ಮತ್ತೆ ಅಟ್ರಾಕ್ಷನ್ ನೋಡ್ಬೋದು. ಯಾವ್ದಾರ ಕಾಯಿ ತಗೋರಿ ಸ್ಟ್ರೈಟ್ ಅಂದ್ರೆ ಸ್ಟ್ರೈಟ್ ಆಗಿದೆ ಕಾಯಿ ಅಂತೂ. ಇದು ನೋಡಿ ರೈತ್ರೆ, ಸರ್ಪನ್ ಸೀಡ್ ಸರ್ಪನ್ ಚಂದ್ರ ಅಂತ ಇದು ವೆರೈಟಿ. ಇದು ನೋಡ್ತಾ ಇರ್ಬೋದು ರೈತ್ರೆ, ಇಷ್ಟು ಗಿಡ ತುಂಬಾ ಕಾಯಿ ಕುಂತಿದ್ರು ಗಿಡ ಬಾಗಲ್ಲ. ಇದು ಅಂದ್ರೆ ಕೆಳಗಡೆ ಇದು ಏನಿದೆ ಅಲ್ಲ ರೆಂಬೆ, ಇದು ಬಹಳ ಸ್ಟ್ರಾಂಗ್ ಇದೆ. ಗಿಡ ಇಷ್ಟು ಕುಂತಿದ್ರು ಮತ್ತೆ ಕಾಯಿ ವೇಟ್ ಇದ್ರು ಗಿಡ ಬಾಗಲ್ಲ. ಸೊ ನಿಮಗೆ ಗಿಡ ಬಗ್ಗದು ಮತ್ತೆ ಗಿಡ ಬೀಳೋದು ಪ್ರಾಬ್ಲಮೇ ಬರಲ್ಲ. ಇದ್ರಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಂದ್ರೆ, ಕಾಯಿ ಬಹಳ ಹತ್ತತ್ರ ಕಾಯಿ ಸೆಟ್ಟಿಂಗ್ ಆಗುತ್ತೆ. ಇದೇ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಹತ್ತತ್ರ ಇದು ಗೊಂಚಲುಗಳಲ್ಲಿ ಕಾಯಿ ಸೆಟ್ಟಿಂಗ್ ಆಗುತ್ತೆ. ಅದರಿಂದ ನಿಮಗೆ ಲೇಬರ್ಗೆ ಈಸಿಯಾಗಿ ಇದನ್ನ ಹಾರ್ವೆಸ್ಟ್ ಮಾಡ್ಕೋಬಹುದು ಹತ್ತತ್ರ ಇದರಿಂದ. ಮತ್ತೆ ಈಲ್ಡ್ ನಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್. ಇದು ಸರ್ಪನ್ ಸೀಡ್ಸ್ ಸರ್ಪನ್ ಚಂದ್ರ ಅಂತ, ಚಂದ್ರ ವೆರೈಟಿ. ಸೂಪರ್ ಆಗಿದೆ ಈಲ್ಡ್. ಡ್ಯೂಯಲ್ ಪರ್ಪಸ್ ವೆರೈಟಿ ಇದು. ಕಾಯಿ ಗಟ್ಟಿ ಬರುತ್ತೆ, ಕಾಯಿ ತೂಕ ಬರುತ್ತೆ. ಅದರಿಂದ ರೈತರಿಗೆ ಇದರಿಂದ ಬೆಸ್ಟ್ ಪ್ರಾಫಿಟ್. ಡ್ಯೂಯಲ್ ಪರ್ಪಸ್ ಚಿಲ್ಲಿ ಇದು. ನಿಮ್ಗೆ ಅಕಸ್ಮಾತ್ ಗ್ರೀನ್ ನಲ್ಲಿ ಅಂದ್ರೆ ಫ್ರೆಶ್ ಗ್ರೀನ್ ಚಿಲ್ಲಿನಲ್ಲಿ ರೇಟ್ ಇಲ್ಲ ಅಂತಂದ್ರೆ ನೀವು ಇದನ್ನ ರೆಡ್ಗೂ ಬಿಟ್ಬಿಟ್ರಂದ್ರೆ ಇದನ್ನಲ್ಲೂ ನೀವು ರೆಡ್ ನಲ್ಲೂ ಮಾರ್ಕೋಬಹುದು. ಇದನ್ನ ಅಂದ್ರೆ ಒಣ ಮೆಣಸಿನಕಾಯಿನೂ ಮಾರ್ಕೋಬಹುದು. ಇದನ್ನ ಇಲ್ಲಿ ನೋಡ್ಬೋದು. ಸ್ಟೆಪ್ ಬೈ ಸ್ಟೆಪ್ ಇದು ನಿಮಗೆ ಕಾಯಿ ಸೆಟ್ಟಿಂಗ್ ಆಗುತ್ತೆ. ಇಲ್ಲಿ ಮೇಲ್ಗಡೆನೂ ಫ್ಲವರಿಂಗ್ ಇದೆ. ಅಂದ್ರೆ ಕಂಟಿನ್ಯೂಸ್ ಫ್ಲವರಿಂಗು ಫ್ರೂಟಿಂಗು ಎರಡೂ ಅಟ್ ಎ ಟೈಮ್ ಆಗ್ತಿರತ್ತೆ. ಅದರಿಂದ ನಿಮಗೆ ಇದರದ್ದು ಪ್ಲಸ್ ಪಾಯಿಂಟ್. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಗಿಡ ತುಂಬಾ ಕಾಯಿ ಸೆಟ್ಟಿಂಗ್, ಇದೆ. ಈ ಸರ್ಪನ್ ಸೀಡ್ಸ್ ಸರ್ಪನ್ ಚಂದ್ರ ಅಂತ ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಸೊ ಯಾರ್ಯಾರು ರೈತರು ಇದನ್ನ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದೀರಿ, ಆರಾಮ ಮಾಡ್ಬೋದು. ಈ ಗಿಡ ನೋಡ್ಬೋದು ರೈತರೆ, ಕೆಳಗಡೆಯಿಂದ ಮೇಲಿನ ತನಕ ಕಂಟಿನ್ಯೂಸ್ ಫ್ರೂಟಿಂಗು ಫ್ಲವರಿಂಗು ಇಷ್ಟೆಲ್ಲ ಇದ್ರು ಇಲ್ಲಿ ಮೇಲ್ ನೋಡ್ತಾ ಇರ್ಬೋದು ಫ್ಲವರಿಂಗ್ ಇದೆ. ನೆಕ್ಸ್ಟ್ ಸೆಟ್ ಬರೋದು ಇದು ಮೇಲ್ಗಡೆ. ಸೊ ಇದರಿಂದ ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ರಾಫಿಟ್. ಮತ್ತೆ ಹೈಲಿ ವೈರಸ್ ಟಾಲರೆಂಟ್. ಹೈಲಿ ವೈರಸ್ ಟಾಲರೆಂಟ್ ಇದು. ವೈರಸ್ ಇದ್ರಲ್ಲಿ ಒಂದಿಷ್ಟು ಇಲ್ಲ, 0 ವೈರಸ್ ಇದೆ ಅಂತ ಹೇಳ್ಬೋದು ನಾನು ಇದ್ರಲ್ಲಿ. ಮತ್ ಕಾಯಿ ಗಿಡ ತುಂಬಾ ಕಾಯಿ ಇದು ಹೈ ಈಲ್ಡ್, ಕಾಯಿ ವೇಟ್ ಬರುತ್ತೆ. ಮತ್ತೆ ಆರಾಮಾಗಿ ಇದನ್ನ ಮಾಡ್ಬೋದು. ಥ್ಯಾಂಕ್ ಯು.